ಫ್ರೆಂಡ್ಸ್, ನೀವೆಲ್ಲ ಈ ಫಂಕ್ಷನ್ಗೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮ್ಮಲ್ಲಿ ಎಷ್ಟೋ ಜನ ಪ್ರೇಮಿಗಳು ಇರ್ಬೋದು, ಆದ್ರೆ ಒಂದು ಹುಡುಗಿ ಒಬ್ಬನ್ನ ಪ್ರೀತಿಸಿ ಇನ್ನೊಬ್ಬನ್ನ ಕಾಮಿಸಿ ಇವರಿಬ್ರು ಮಧ್ಯೆ ಚಕ್ಕಂದ ಆಡೋದನ್ನ ನೀವ್ಯಾರಾದ್ರೂ ನೋಡಿದೀರಾ? ಆದ್ರೆ ಈ ಸೃಷ್ಟಿ ನನ್ ಜೊತೆ ಪ್ರೀತಿ ನಾಟಕ ಆಡಿ ಆ ಸಂದೇಶನ ಕಾಮಿಸ್ತಾ ಇದ್ದಾಳೆ. ಹೋಗ್ಬೇಡ. ಅದಕ್ಕೆ ಸಾಕ್ಷಿಯಾಗಿ ಈ ಎಲ್ಲಾ ಫೋಟೋಗ್ರಾಫ್ಸ್. ನನಗೆ ಗೊತ್ತಿರೋ ಹಾಗೆ ಎಲ್ಲಾ ಪ್ರೇಮಿಗಳು ತಮ್ಮ ಪ್ರೀತಿಯ ಭಾವನೆಗಳ ಜೊತೆ ಫೋಟೋಸ್ ತೆಗೆಸ್ಕೊಂಡ್ರೆ ಈ ಕಾಮುಕರ ಕಾಮದ ಭಂಗಿಗಳನ್ನ ನೋಡಿ. ಈ ಫೋಟೋ ಯಾವಾಗ ತೆಗ್ಸರು ಅಂತ ನನಗೆ ಗೊತ್ತೇ ಇಲ್ವಲ್ಲ. ಒಂದ್ಸಲ ಹೀಗಿದ್ದು ನಾನು ನೋಡೇ ಇಲ್ವಲ್ಲ. ನಿಮ್ಗೆ ನನ್ಗೆ ಗೊತ್ತಾ ಮೇಡಮ್? ಇಲ್ವಲ್ಲ. ನೋಡಿದ್ರ ಸರ್, 15 ದಿವಸ ನಿಮ್ ಜೊತೆಲೇ ಇದ್ರು, ನೀವ್ ಯಾರು ಈ ಫೋಟೋಸೇ ನೋಡಿಲ್ಲ ಅಂದ್ಮೇಲೆ ಇವರಿಬ್ರು ಅದೆಷ್ಟು ಸೀಕ್ರೆಟ್ ಆಗಿ ಚೆಲ್ಲಾಟ ಆಡಿರ್ಬೋದು. ಸಂತೋಷ್, ಎಲ್ರ ಮುಂದೆ ನಾನು ಇನ್ಸಲ್ಟ್ ಮಾಡೋದಕ್ಕೋಸ್ಕರ ನಾನು ಬರ್ಡೇ ಅರೇಂಜ್ ಮಾಡಿದ್ಯಾ? ಎಕ್ಸಾಕ್ಟ್ಲಿ. ಫ್ರೆಂಡ್ಸ್, ಇವಳು ಕೃಷ್ಣ ಲೀಲೆ ಇಷ್ಟಕ್ಕೆ ಮುಗಿಲಿಲ್ಲ. ಅವಾಗ ನಾವು ಕಾಲೇಜ್ನಲ್ಲಿ ಓದ್ಬೇಕಾದ್ರೆ ನಮ್ಮಿಬ್ಬರ ಪ್ರೇಮದ ಸಂಕೇತವಾಗಿ ಸೃಷ್ಟಿ ಸಂತೋಷನ ಹೆಸರನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ SS ಅಂತ ಬರ್ಸಿ ಇವಳಿಗೆ ಒಂದು ಗೋಲ್ಡ್ ರಿಂಗ್ ಪ್ರೆಸೆಂಟ್ ಮಾಡಿದ್ದೆ. ನಾನ್ ಕೊಟ್ಟ ಪ್ರೇಮದುಂಗ್ರನ ಬೇಕು ಅಂತ ಲೇಖಲ್ಲಿ ಎಸ್ತು ಅದೇ ತರ ಸೃಷ್ಟಿ ಸಂದೇಶನ ಹೆಸರನ್ನ ಶಾರ್ಟ್ ಆಗಿ SS ಅಂತ ಬರ್ಸಿ ಇವತ್ತು ಆ ಸಂದೇಶ್ ಕೊಟ್ಟಿರೋ ಕಾಮದುಂಗ್ರನ ಬೆರಳಿಗೆ ಹಾಕೊಂಡು ಮೆರಿತಾ ಇದ್ದಾಳೆ. ಈ ಸೃಷ್ಟಿ ಎಲ್ಲಾ ಜೋಡಿಗಳು ಹಗ್ಲಲ್ ಪ್ರೀತಿಸಿ ಕತ್ಲಲ್ ಕಾಮಿಸಿದ್ರೆ ನೀನು ಕತ್ಲಲ್ ಪ್ರೀತಿಸಿ ಹಗ್ಲಲ್ ಕಾಮಿಸೋ ಮಹಾನ್ ಛತ್ರಿ ಕಣೆ. ಸಂತೋಷ್, ಸಾಕ್ ನಿಲ್ಸು ನಿನ್ ಭಾಷಣ. ನಾನ್ ನಮ್ಮ ಅಪ್ಪ ಅಮ್ಮನ್ ಕೋಟ್ಯಾಂತರ ರೂಪಾಯಿ ಆಸ್ತಿ ಬಿಟ್ಟು ನಿನ್ನ ನಂಬಿ ಇಲ್ಲಿ ಬಂದ್ರೆ ನೀನ್ ಏನೇನೋ ಸಂಬಂಧ ಕಲ್ಪಿಸಿ ಎಲ್ರ ಮುಂದೆ ಅವಮಾನ ಮಾಡಿ ನಿನ್ನಿಂದ ದೂರ ಮಾಡಕ್ ನೋಡ್ತಾ ಇದ್ಯಾ? ನಾನ್ ನಿನಗ್ ಸುಳ್ಳು ಹೇಳಿ ಮೋಸ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ನಿನಗೆ ಈ ಫೋಟೋಸ್ ತೋರಿಸ್ತಾನೆ ಇರ್ಲಿಲ್ಲ. ಆವತ್ತೇ ಅಲ್ಲೇ ಹೊರದಾಗ್ತಿದ್ದೆ. ಈ ರಿಂಗ್ ವಿಷಯನೂ ಅಷ್ಟೇ. ಈ ರಿಂಗ್ ಬಗ್ಗೆ ನಿಂಗೆ ಹೇಳ್ತಾ ಇದ್ದಿದ್ರೆ ನಿಂಗೆ ಯಾವತ್ತೂ ಗೊತ್ತಾಗ್ತಾನೆ ಇರ್ಲಿಲ್ಲ. ಆದ್ರೆ ನಮ್ಮಿಬ್ಬರ ಮಧ್ಯೆ ಯಾವ ಸೀಕ್ರೆಟ್ ಸುಳ್ಳು ಇರಬಾರ್ದು ಅಂತ ನಿಂಗೆಲ್ಲ ಹೇಳ್ದೆ. ಪ್ಲೀಸ್ ಸಂತೋಷ್, ನನ್ ಮಾತು ನಂಬು. ನಾನ್ ನಿನ್ ಬಿಟ್ಟು ಯಾರನ್ನೂ ಪ್ರೇಮಿಸ್ಲಿಲ್ಲ, ಯಾರನ್ನೂ ಕಾಮಿಸ್ಲಿಲ್ಲ. ಹೆತ್ತ ತಂದೆ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದೀನಿ. ಈ ಸೃಷ್ಟಿ ಮೇಲೆ ನಿನಗ್ ಬಿಟ್ರೆ ಬೇರೆ ಯಾರು ಗತಿ ಇಲ್ಲ. ನೀನ್ ಆ ಸಂದೇಶದ ಕಾಮದಾಟ ಆಡಿಲ್ಲ ಅನ್ನೋದಕ್ಕೆ ಏನಿದೆ ಸಾಕ್ಷಿ? ಕೈಗೆ ಬೆರಳೆ ಸಾಕ್ಷಿ ಅನ್ನೋ ಹಾಗೆ ನನಗ್ ನಾನೇ ಸಾಕ್ಷಿ. ಈ ಸೃಷ್ಟಿಶೀಲಕ್ಕೆ ಆ ಸೃಷ್ಟಿ ಕಣ್ಗಳೇ ಸಾಕ್ಷಿ. ನಿನ್ನ ಕಾಮದಾಟಕ್ಕೆ ಆ ಸೃಷ್ಟಿ ಬೇಕಾದ್ರೆ ಕುರುಡಾಗಿರ್ಬೋದು, ಬಟ್ ನಿನ್ನ ಶೀಲಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ನನ್ ಶೀಲದ ಬಗ್ಗೆ ನನಗ್ ಗೊತ್ತಿಲ್ದಿರೋದು ನಿನಗ್ ಗೊತ್ತಿದ್ಯಾ ಸಂತೋಷ್? ಗೊತ್ತಿದೆ. ವಾದ ಮಾಡದೆ ನಾನ್ ಹೇಳೋ ತರ ನೀನ್ ಕೇಳೋದಾದ್ರೆ ನಿನಗೊಂದು ಕೊನೆ ಲೈಫ್ ಲೈನ್. ಸರಿ ಹೇಳು. ಈಗಲೇ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗಿ ನಿನ್ ಶೀಲನ ಚೆಕಪ್ ಮಾಡಿಸೋದು. ಅವ್ರೇನಾದ್ರೂ ಪ್ಯೂರ್ ಅಂತ ಸರ್ಟಿಫಿಕೇಟ್ ಕೊಟ್ರೆ ನಾನ್ ನಿನಗೆ ತಾಳಿ ಕಟ್ಟಿ ಹೆಂಡತಿ ಅಂತ ಸ್ವೀಕರಿಸ್ತೀನಿ. ಒಂದ್ ವೇಳೆ ನಾನ್ ಅನ್ಕೊಂಡಿರೋ ಹಾಗೆ ಡಾಕ್ಟರ್ ಏನಾದ್ರೂ ನೀನ್ ಇನ್ಪ್ಯೂರ್ ಅಂತ ಸರ್ಟಿಫಿಕೇಟ್ ಕೊಟ್ರೆ ನಿನ್ ಯಾವನಾರು ಮಾರಿ ಮನೆಗೆ ಬರ್ತೀನಿ. ನೀನ್ ನಿಮ್ಮಪ್ಪನ್ ಮಗನೇನ್ ಹೇಳೋದಕ್ಕೆ ನಿಮ್ಮಮ್ಮನೇ ಸಾಕ್ಷಿ ವಿನಃ ಯಾವ್ದೇ ಡಾಕ್ಟರ್ ಸರ್ಟಿಫಿಕೇಟ್ ಅಲ್ಲ. ಪ್ಯೂರೋ ಇಂಪ್ಯೂರೋ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ನೋಡಿ ಮದ್ವೆ ಆಗ್ತೀನಿ ಅಂತ ಹೇಳೋ ನಿನ್ನ ಮದ್ವೆ ಆಗದೆ ಜೀವನ ಪೂರ್ತಿ ಹಾಗೆ ಇರ್ತೀನಿ. ಇಲ್ಲ ಕೆರೆಗೋ ಬಾವಿಗೋ ಬಿದ್ದು ಪ್ರಾಣ ಬಿಡ್ತೀನಿ. ಮತ್ತೆ ಯಾವತ್ತು ನಿನ್ ಮುಖ ಕೂಡ ನೋಡಲ್ಲ. ಸಂದೇಶ್ ಹಾಗೂ ನನ್ ಸ್ನೇಹಕ್ಕೆ ಕಾಮದ ಲೇಪನ ಕೊಟ್ಟೆ ಅಲ್ಲ. ಒಂದ್ ಮಾತ್ ನಾಪಕ ಇಟ್ಕೊ, ಸಂದೇಶ್ ಸ್ನೇಹದ ಮುಂದೆ ನೀನ್ ಯಾವ ಕೂದ್ಲು ಅಲ್ಲ. ಗುಡ್ ಬೈ. ಸೃಷ್ಟಿನಲ್ಲಿ ಬಚ್ಚಿಟ್ಟಿದ್ಯಾ? ಸತೀಶ್, ನಾನು ಆ ಸೃಷ್ಟಿಯಿಂದ ತುಂಬಾ ಮೋಸ. ಅವಳು ನನ್ನನ್ನು ಪ್ರೀತಿಸೋ ತರ ನಾಟಕ ಆಡಿ ಆ ಸಂದೇಶ ಜೊತೆ ಸಂಬಂಧ ಇಟ್ಕೊಂಡು ಅದ್ ಗೊತ್ತಾಗಿ ಅವಳ ಮನೆಯಿಂದನೇ ಆಚೆ ಕಳಿಸ್ತಾಳೆ. ಹಾಗಾದ್ರೆ ಸೃಷ್ಟಿ ಈಗಲ್ಲಿ ಇನ್ನೆಲ್ಲಿರ್ತಾಳೆ? ಆ ಸಂದೇಶನ್ ಮನೆಗೆ ಹೋಗಿರ್ತಾಳೆ. ನಿಜ ಹೇಳ್ತಾ ಇದೆಯೋ ಇಲ್ಲ ಸುಳ್ಳು ಹೇಳ್ತಾ ಇದೆಯೋ? ನಾನ್ ಹೇಳೋದ್ ಸುಳ್ಳು ಅನ್ಸಿದ್ರೆ ನಿಮ್ ಇಷ್ಟ ಬಂದಂಗೆ ಗುಡ್ಕೊಡಿ. ಫಸ್ಟ್ ಟೈಮ್ ನಾನು ನಿನ್ನ ನಂಬ್ತಾ ಇದ್ದೀನಿ. ನೀನ್ ಹೇಳಿದ್ದೇನಾದ್ರೂ ಸುಳ್ಳಾದ್ರೆ ನಿನ್ನ ಮರಕ್ ಕಟ್ಟಿ ಸುಳ್ಳು ಹಾಕ್ಬಿಡ್ತೀನಿ. ಸಂತೋಷ್, ನಾನು ಪದ್ಮನಾಭ ಅಂತ ಲೆಕ್ಚರರ್. ಈ ಹುಡುಗರ ಜೊತೆ ಟೂರಲ್ಲಿ
ನಾನು 15 ದಿವಸ ಇದ್ದೆ. ನೀನ್ ಇಷ್ಟೊತ್ತು ಹೇಳಿದ ಕಾಮದ ಕತೆಗಳಲ್ಲಿ ಒಂದು ಅಂಶನೂ ನನ್ನ ಕಣ್ಣಾರೆ ಕಂಡಿಲ್ಲ. ಸಂತೋಷ್, ಸೃಷ್ಟಿ ನಿಜವಾಗ್ಲೂ ತುಂಬಾ ಸೋಷಿಯಲ್ ಹುಡುಗಿ. ನಮ್ಮೆಲ್ಲರ ಜೊತೆ ನಗ್ನಗ್ತಾ ಸಲಿಗೆಯಿಂದ ಇರ್ತಾ ಇದ್ಲು. ಅದನ್ನೇ ತಪ್ಪು ತಿಳಿದ ಸಂದೇಶ್ ಸೃಷ್ಟಿನ ಪ್ರೀತಿಸೋಕ್ ಶುರು ಮಾಡ್ದ. ಹೌದು ಸಂತೋಷ್, ಇವರೆಲ್ಲ ಹೇಳ್ತಿರೋ ನಿಜ. ಸೃಷ್ಟಿ ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದಾಳೆ. ಅವಳು ಬೆಂಗಳೂರಿಗೆ ನಿಮ್ಮನ್ನ ಮದ್ವೆ ಹಾಕೋಸ್ಕರ ಬರ್ತಿದ್ದಾಳೆ ಅಂತ ಗೊತ್ತಾದ್ಮೇಲೆ ಪಾಪ ಸಂದೇಶ್ ಮಂಜಿನ ತರ ಕರ್ಬೋದ. ಅದು ಹುಡುಗಿ ಬರ್ತಿದ್ದಾಳೆ. ನನ್ ಮಕ್ಳ ಸ್ವಲ್ಪ ಡೀಸೆಂಟ್ ಆಗಿ ಬಿಹೇವ್ ಮಾಡ್ರ. ನೋಡ್ರ ನಾನು ಹೆಂಗ್ ಡೀಲ್ ಮಾಡ್ತೀನಿ ಅಂತ. ಎಕ್ಸ್ಕ್ಯೂಸ್ ಮೇಡಮ್, ಎಲ್ಗೋಬೇಕಾಯ್ತು ಮೇಡಮ್? ಎಲ್ಲಿಗೂ ಇಲ್ಲ. ಬಸ್ ಸ್ಟ್ಯಾಂಡ್ಗ ಮೇಡಮ್? ನಿಮ್ಮ ಹತ್ರ ಆಟೋ ಚಾರ್ಜ್ ಇಲ್ಲ ಅಂದ್ರೆ ಪರವಾಗಿಲ್ಲ. ಬನ್ನಿ ಮೇಡಮ್, ನಾನ್ ಡ್ರಾಪ್ ಕೊಡ್ತೀನಿ. ಬನ್ನಿ ಮೇಡಮ್. ದಾರಿ ಬಿಡ್ರಲ್ಲ. ಬನ್ನಿ ಮೇಡಮ್, ಪ್ಲೀಸ್ ಬನ್ನಿ ಮೇಡಮ್. ಕೂತ್ಕೊಳ್ಳಿ ಮೇಡಮ್, ಕೂತ್ಕೊಳ್ಳಿ ಮೇಡಮ್, ಕೂತ್ಕೊಳ್ಳಿ ಮೇಡಮ್. ಇವರೆಲ್ಲ ಯಾಕೆ? ನಾವೆಲ್ಲ ನಿದ್ದೋರೆ. ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ನೋಡು, ನೀನು ಸುಖ ಪಡು, ನಮಗೂ ಸುಖ ಕೊಡು. ಆಮೇಲೆ ಎಲ್ಲಿ ಕರ್ಕೊಂಡೋಗಿ ಸೇರ್ಸ್ಬೇಕು ಅಲ್ಲಿ ನಾವು ಸೇರ್ಸ್ಬಿಡ್ತೀವಿ. ಇಲ್ಲ ಅಂತಂದ್ರೆ ನಾಳೆ ಬೆಳಿಗ್ಗೆ ಪೇಪರ್ ನಲ್ಲಿ ರೇಪ್ ಅಂಡ್ ಮರ್ಡರ್ ಅಂತ ನಿನ್ ಫೋಟೋ ಬಂದ್ಬಿಡುತ್ತೆ. ಯಾವ್ದು ಗಾಡಿ ಬರ್ತಾ ಇದೆ? ಗಾಡಿ ನಿಲ್ಸು. ಈಗ ಒಂದು ಅರ್ಧ ಗಂಟೆ ಮುಂಚೆ ಈ ರಸ್ತೆಯಲ್ಲಿ ಯಾವ್ದಾದ್ರು ಹುಡುಗಿ ಹೋಗಿದ್ ನೋಡಿದ್ರ? ಹುಡುಗಿನ? ಹೂನಯ್ಯ. ಈಗ ಒಂದು ಅರ್ಧ ಗಂಟೆ ಮುಂಚೆ ಪಕ್ಕದ ರೋಡಲ್ಲಿ ಒಂದು ಹುಡುಗಿ ಹೋಗ್ತಾ ಇದ್ಲು. ನನ್ನ ಆಟೋಕ್ಕೆ ಕೈ ತೋರಿಸಿದ್ಲು. ಯಾವ್ದೋ ನೈಟ್ ಗಿರಾಕಿ ಅಂತ ನಾನೇ ನಿಲ್ಲಿಸ್ಲಿಲ್ಲ. ಅವಳು ಯಾವ್ದೋ ನೈಟ್ ಗಿರಾಕಿ ಆಗಕ್ಕೆ ಫುಟ್ಪಾತ್ ಹುಡುಗಿ ಅಲ್ಲಮ್ಮ, ಈ ಕರೋಡ್ಪತಿಗೆ ಹೆಂಡತಿ ಆಗವಳು. ಪಕ್ಕದ ರೋಡ್ ನಡೆಯೋ. ಬೇಗ ಮುಗಿಸ್ಕೊಂಬಂದು ನನ್ನ ಮಕ್ಳ. ಬಿಟ್ಬಿಡು ನನ್ನ, ಪ್ಲೀಸ್. ಕಾಪಾಡಿ, ಯಾರಾದ್ರೂ ಕಾಪಾಡಿ, ಪ್ಲೀಸ್. ಕಾಪಾಡಿ, ಯಾರಾದ್ರೂ, ಪ್ಲೀಸ್ ಕಾಪಾಡಿ. ಬಿಟ್ರು, ಬಿಟ್ರು, ಬಿಟ್ರು ನನ್ನ. ಬಿಟ್ರು, ಬಿಟ್ರು. ಯಾಕೋ ಇಷ್ಟು ಬಂತು? ಅಮ್ಮ ಇಲ್ಲಿ? ಏನಾಯ್ತು ತಲೆಗೆ? ನನಗೇನು ಆಗಿಲ್ಲಪ್ಪ. ಅಮ್ಮ ಇಲ್ಲಿ? ಇಷ್ಟೊಂದು ಲೇಟ್ ಆಗಿದೆಯಲ್ಲ? ಪ್ಲೀಸ್ ಸ್ಟಾಪ್ ಇಟ್ ಯಾರ್. ಏನು ಇದು ತಲೆಗೆ? ಏನೂ ಆಗಿಲ್ಲಮ್ಮ. ನೀ ಹೇಗಿದ್ಯಾ? ಹೇಗಿದ್ಯಾ ಅಂತ ಕೇಳಿದಕ್ಕೆ ನನ್ಗೆ ಏನು ಆಗಿಲ್ಲಪ್ಪ. ನಿಮ್ಮ ಅಪ್ಪನಿಗೆ ಸ್ವಲ್ಪ ಅವಸರ ಜಾಸ್ತಿ, ಸ್ವಲ್ಪ ಪಿತ್ತ ಜಾಸ್ತಿ ಆಗಿ ತಲೆ ತಿರುಗಿ ಕೆಳಗ್ ಬಿದ್ನ ಅಷ್ಟು ನಿನಗೆ ಫೋನ್ ಮಾಡ್ಬಿಟ್ಟಿದಾರೆ ಅಷ್ಟೇ. ಡಾಕ್ಟರ್ ಬಂದು ಇಂಜೆಕ್ಷನ್ ಕೊಟ್ಮೇಲೆ ಎಲ್ಲ ಸರಿಯಾಗೋಯ್ತು. ಅದಿರ್ಲಿ, ನೀನ್ ಹೇಗೂ ತಲೆಗೆ ಪೆಟ್ ಮಾಡ್ಕೊಂಡೆ? ಅಪ್ಪ ಫೋನ್ ಮಾಡಿದ್ಮೇಲೆ ನಿನ್ನ ನೋಡಕ್ಕೋಸ್ಕರ ಬೈಕಲ್ಲಿ ಫಾಸ್ಟ್ ಆಗಿ ಬರ್ತಾ ಸ್ಕಿಡ್ ಆಗಿ ಬಿದ್ದೆ. ಬೇರೆಲ್ಲೂ ಪೆಟ್ಟಾಗಿಲ್ಲ ತಾನೆ? ನನಗೇನು ಆಗಿಲ್ಲಪ್ಪ. ತಲೆಯಲ್ಲಿ ಒಂದ್ ಚಿಕ್ಕ ಗಾಯ ಬಿಟ್ರೆ ಐ ಆಮ್ ಟೋಟಲಿ ಫೈನ್. ಸದ್ಯ ದೇವ್ರು ದೊಡ್ಡವನು, ನಿನ್ಗೇನು ಆಗಿಲ್ವಲ್ಲ? ನೀನ್ ಸೃಷ್ಟಿ ಅಲ್ವಾ? ಎಸ್ ಡ್ಯಾಡ್. ಸೃಷ್ಟಿ ಮರ್ತಿದ್ದೆ. ಮದರ್ ಅಂಡ್ ಫಾದರ್. ನಮಸ್ತೆ. ನಮಸ್ಕಾರ. ಹೌದು, ನಾನೇ ಸೃಷ್ಟಿ ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು? ನೋಡಮ್ಮ, ನಮ್ಮನೇಲಿರೋದು 3 ದೇಹ ಆದ್ರೂ ನೋಟ ಒಂದೇ, ಮನಸ್ಸು ಒಂದೇ, ನಿರ್ಧಾರನೂ ಒಂದೇ. ತುಂಬಾ ಆದರ್ಶ ಫ್ಯಾಮಿಲಿ. ಸೃಷ್ಟಿ, ನೀ ಒಬ್ಳೆ ಬಂದಿದ್ಯಲ್ಲ, ಸಂತೋಷ ಅಲ್ಲಮ್ಮ? ಆದ್ರೆ ಈ ಸೃಷ್ಟಿ ನನ್ ಜೊತೆ ಪ್ರೀತಿ ನಾಟಕ ಆಡಿ ಆ ಸಂದೇಶನ ಕಾಮಿಸ್ತಾ ಇದ್ದಾಳೆ.
ಶೀಲನ ಚೆಕಪ್ ಮಾಡಿಸು. ವೇಳೆ ಇಂಪ್ಯೂರ್ ಅಂತ ಏನಾದ್ರು ಸರ್ಟಿಫಿಕೇಟ್ ಕೊಟ್ರೆ ನಿನ್ನನ್ನು ಯಾವನಾರ ಬಾರಿ ಮನೆಗೆ ಬರ್ತೀನಿ. ಥು! ಛೆ, ಹೀಗೆಲ್ಲ ಆಗ್ಬಾರ್ದಾಯ್ತು. ಅಲ್ಲ ಸೃಷ್ಟಿ, ಪ್ಲೀಸ್ ಅಮ್ಮ, ಮಿಕ್ಕಿದ್ದೆಲ್ಲ ಬೆಳಗ್ಗೆ ಮಾತಾಡು. ಅದು ಹಾಗಲ್ಲ ಕಣೋ. ಎರಡಾಗಿದ್ದಾನೆ ಬಿಡೆ, ಹೋಗಪ್ಪ ನಿನ್ ಸೃಷ್ಟಿನ ಕರ್ಕೊಂಡು ಹೋಗು. ಸೃಷ್ಟಿ, ಇದು ನನ್ನ ರೂಮು. ನೀನ್ ಈ ಮನೇಲಿ ಇರೋವರೆಗೂ ಇದು ನಿನ್ ರೂಮು. ನಾ ಪಕ್ಕದ ರೂಮಲ್ಲಿ ಇರ್ತೀನಿ. ನಿಂಗೆಲ್ಲ ಹೆಲ್ಪ್ ಬೇಕಾದ್ರೆ ಕರಿ. ಓಕೆ, ಬಾಯ್. ಥ್ಯಾಂಕ್ಸ್. ಸೃಷ್ಟಿ, ಏನಾಯ್ತು? ಯಾಕೆ ಕರ್ದೆ? ಏನಿದೆಲ್ಲ? ಸೃಷ್ಟಿ, ತಾಯಿ ಗರ್ಭದಲ್ಲಿರೋ ಮಗು ಸಾಯ್ಬೋದು, ಆದ್ರೆ ನಿನ್ ಬಗ್ಗೆ ನನ್ನ ಹೃದಯದಲ್ಲಿ ತುಂಬಿರೋ ಪ್ರೀತಿ ಯಾವತ್ತೂ ಸಾಯಲ್ಲ. ಸಂದೇಶ್, ಹೌದು ಸೃಷ್ಟಿ, ನಾನು ನಿನ್ನ ಪ್ರೀತಿಸ್ತಾ ಇದ್ದೆ, ಈಗಲೂ ಪ್ರೀತಿಸ್ತಾ ಇದ್ದೀನಿ. ನನ್ನ ಕೊನೆ ಉಸಿರಿರೋವರೆಗೂ ನಾನು ನಿನ್ನ ಪ್ರೀತಿಸ್ತಾನೇ ಇರ್ತೀನಿ. ಅಂದ್ರೆ ನಮ್ ಸಂದೇಶ ನಿನ್ನ ಪ್ರೀತಿಗೋಸ್ಕರ ಎಷ್ಟು ಹಂಬಲಿಸ್ತಾ ಇದ್ದಾನೆ ಅಂತ ನಿನಗಿಂತ ಚೆನ್ನಾಗಿ ನಮಗ್ ಗೊತ್ತಮ್ಮ. ಎಷ್ಟೋ ಜನ ಹುಡುಗರು ಅವ್ರ ಪ್ರೀತಿ ಮಾಡಿದ ಹುಡುಗಿ ಸಿಕ್ಲಿಲ್ಲ ಅಂದ ತಕ್ಷಣ ಅವಳನ್ನ ಮರೆತು ಬೇರೆ ಹುಡುಗಿನ ಮದುವೆ ಆಗ್ತಾರೆ. ಆದ್ರೆ ನಮ್ ಸಂದೇಶನ್ ಪ್ರೀತಿ ಅವ್ರ ತರ ಚಂಚಲ ಅಲ್ಲ. ನೀನ್ ಸಂತೋಷನ್ ಮದುವೆ ಆಗ್ತಿದೆ ಅಂತ ಗೊತ್ತಾದ ಮೇಲೂ ನಿನ್ ಮೇಲಿನ ಪ್ರೀತಿ ಒಂಚೂರು ಕಮ್ಮಿ ಆಗ್ಲಿಲ್ಲ. ನನಗೆ ಪ್ರೀತಿ ಬಗ್ಗೆ ನಿಮ್ಮಷ್ಟು ಗೊತ್ತಿಲ್ಲದೆ ಹೋದ್ರು ನಮ್ಮ ಸಂದೇಶನ ಭಾವನೆಗಳು ನೋಡಿದ್ಮೇಲೆ ಗೊತ್ತಾಯ್ತು. ಪ್ರೀತಿಗೆ ಪ್ರೀತಿನೇ ಬೇಕೇ ಹೊರತು ಜಗತ್ನಲ್ಲಿ ಅದಕ್ಕೆ ಬೇರೆ ಯಾವುದು ಬೇಕಿಲ್ಲ ಅಂತ. ಯಾವುದೇ ಹೆಣ್ಣಿಗೂ ತನ್ನ ಪ್ರೀತಿಸೋದಕ್ಕಿಂತ ಸ್ವಾರ್ಥ ಅಧಿಕಾರ ಇಲ್ಲದೆ ಅವಳನ್ನ ಆರಾಧಿಸೋ ಅಂತ ಗಂಡು ಬೇಕು. ನಮ್ ಸಂದೇಶಂಗೆ ಅಂತ ಆರಾಧಿಸೋ ಗುಣ ಇದೆ ಹೊರತು ಸಂತೋಷನಾಗೆ ಸ್ವಾರ್ಥ ಅಧಿಕಾರ ಚಲಾಯಿಸೋ ದುರ್ಬುದ್ಧಿ ಇಲ್ಲ. ಏಕಲವ್ಯನಿಗೆ ದ್ರೋಣಾಚಾರ್ಯರ ಮಾರ್ಗದರ್ಶನ ಸಿಗದೆ ಹೋದ್ರು ಅವರ ಪ್ರತಿಭೆನಿಟ್ಕೊಂಡು ಆರಾಧಿಸಿದ ಹಾಗೆ ನಮ್ಮ ಸಂದೇಶ ನಿನ್ನ ಈ ಫೋಟೋಗಳನ್ನಿಟ್ಕೊಂಡು ನಿನ್ನನ್ನು ಪ್ರೀತಿಯಿಂದ ಆರಾಧಿಸ್ತಾ ಇದ್ದಾನೆ. ಸಂತೋಷನ್ ತರ ಪ್ರೀತಿ ಮಾಡೋರು ಕೋಟಿ ಜನ ಸಿಗ್ತಾರೆ, ಆದ್ರೆ ನಮ್ ಸಂದೇಶನ್ ತರ ಪ್ರೀತಿಯಿಂದ ಆರಾಧಿಸೋರು ಕೋಟಿಗೊಬ್ಬ ಮಾತ್ರ. ಪ್ರೀತಿಸೋದು ತುಂಬಾ ಸೂಕ್ಷ್ಮಮ್ಮ, ಅದಕ್ಕೆ ಸ್ವಲ್ಪ ನೋವಾದ್ರೂ ಅದ್ ತಡ್ಕೊಳ್ಳೋದಿಲ್ಲ. ಇಂತಹ ಸೂಕ್ಷ್ಮ ಹೃದಯಕ್ಕೆ ನೋವು ಮಾಡಿರೋ ಆ ಸಂತೋಷನ ಮದುವೆ ಮಾಡ್ಕೊಳ್ಳೋದಕ್ಕಿಂತ ಲವ್ ಈಸ್ ಮೋರ್ ವ್ಯಾಲ್ಯುಬಲ್ ದ್ಯಾನ್ ಲೈಫ್, ಅಂದ್ರೆ ಜೀವಕ್ಕಿಂತ ಪ್ರೀತಿನೇ ಶ್ರೇಷ್ಠ ಅಂತ ನಂಬಿರೋ ನಮ್ಮ ಸಂದೇಶನ ಮದುವೆ ಮಾಡ್ಕೋಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಸರ್, ಅಂದ್ರೆ ನೀನ್ ಒಪ್ಕೊಂಡ್ಯಾ? ನೀವೆಲ್ಲ ಏನ್ ತೀರ್ಮಾನ ಮಾಡ್ತಿರೋ ಹಾಗೆ ಆಗ್ಲಿ. ರೀ ಒಂದ್ ಒಳ್ಳೆ ಕೆಲ್ಸಕ್ಕೆ ನೂರಾರು ವಿಘ್ನ ಅನ್ನೋ ಹಾಗೆ ನಮ್ ಸಂದೇಶ್ ಸೃಷ್ಟಿ ಮದ್ವೆಗೆ ಆ ಸತೀಶು ಸಂತೋಷು ಅದ್ ಯಾವಾಗ ಒಪ್ಪಿಸ್ಕೊತಾರೇನೋ ಗೊತ್ತಿಲ್ಲ. ನಾಳೆ ಹೇಗಿದ್ರು ಒಳ್ಳೆ ಮುಹೂರ್ತ ಇದೆಯಂತೆ. ಗ್ರ್ಯಾಂಡು ಬೇಡ, ಬ್ಯಾಂಡು ಬೇಡ, ಟೆಂಪಲ್ ಅಲ್ಲೇ ಸಿಂಪಲ್ ಆಗಿ ಮದುವೆ ಮಾಡಿ ಮುಗಿಸ್ಬೋಣ. ನೋ ರೀ ಮತ್ತೇನೆ ಸಿಂಪಲ್ ಆಗಿ ಟೆಂಪಲ್ ಅಲ್ಲಿ ಮದುವೆ ಮಾಡಕ್ಕೆ ನಾವೇನ್ ಗತಿ ಕೆಟ್ಟವ್ರ? ಮತ್ತೆ ನೀನ್ ಹೇಳದಾಗೆ ನಾಳೆನೆ ಮದುವೆ, ಆದ್ರೆ
ಗ್ರ್ಯಾಂಡ್ ಆಗಿ ಬ್ಯಾಂಡ್ ಬಾರಿಸಿ ಛತ್ರದಲ್ಲಿ ಮದುವೆ, ಓಕೆನಾ? ಸಂತೋಷ್, ನಿನ್ಗೂ ಗರ್ಲ್ ಫ್ರೆಂಡ್ಸ್ ಇದ್ದಾರೆ. ಅವ್ರ ಜೊತೆ ನೀನು ಫೋಟೋ ತೆಗೆಸಿದ್ಯಾ. ಅದನ್ನ ಸೃಷ್ಟಿನೂ ನೋಡಿದಾಳೆ. ಆದ್ರೆ ಅವಳು ನಿನ್ನ ಹಾಗೆ ಅನುಮಾನ ಪಟ್ಟಿಲ್ಲ, ನಿನ್ ಜೊತೆ ಜಗಳನೂ ಮಾಡಿಲ್ಲ. ಹೌದು ಕಣ, ಸೃಷ್ಟಿ ನಿನ್ನಿಂದ ಏನನ್ನೂ ಮುಚ್ಚಿದ್ದೆ ಎಲ್ಲನೂ ಹೇಳ್ಕೊಂಡಿದ್ದಾಳೆ. ಮನಸ್ಸಿನಲ್ಲಿರೋದನ್ನ ಮಾತಿನಲ್ಲಿ ಹೇಳೋಕೆ ಎಲ್ರಿಗೂ ಸಾಧ್ಯ ಆಗಲ್ಲ. ಸೃಷ್ಟಿ ಈ ಮನೆಗೆ ಸೊಸೆಯಾಗಿ ಬರ್ಬೇಕು ಅನ್ನೋದೇ ನನ್ನ ಮತ್ತೆ ನಿಮ್ಮಪ್ಪನ ಆಸೆ ಕೂಡ ಅಪ್ಪ. ನೋಡಪ್ಪ, ನೀನು ಸೃಷ್ಟಿ ಹತ್ರ ಹೋಗಿ ಕ್ಷಮೆ ಕೇಳ್ತೀಯಲ್ವೋ ಗೊತ್ತಿಲ್ಲ, ಆದ್ರೆ ನಾವಿಬ್ರು ಸೃಷ್ಟಿ ಹತ್ರ ಹೋಗಿ ನಿನ್ನ ಪರವಾಗಿ ಕ್ಷಮೆ ಕೇಳಿ ಮನೆ ಕರ್ಕೊಂಡು ಬರ್ಬೇಕು ಅಂತ ನಿರ್ಧಾರ ಮಾಡಿದೀವಿ. ಡ್ಯಾಡಿ, ಸೃಷ್ಟಿ ಬಗ್ಗೆ ನೀವಿಬ್ರು ಇಷ್ಟೊಂದು ನಂಬಿಕೆ ಇಟ್ಕೊಂಡಿರ್ಬೇಕಾದ್ರೆ ಎಲ್ಲ ಗೊತ್ತಿರೋ ನಾನು ಸುಮ್ಮನೆ ಇದ್ರೆ ಮುಟ್ಟಾಳ ಆಗ್ತೀನಿ. ಸೃಷ್ಟಿ ಎಲ್ಲೇ ಇದ್ರು ಅವಳನ್ನ ಹುಡುಕಿ ನಾಳೆನೇ ಈ ಮನೆಗೆ ಕರ್ಕೊಂಡ್ಬರ್ತೀನಿ. ಸರ್, ನೀವೆಲ್ಲ ಸೃಷ್ಟಿ ಸಂದೇಶ ಅವ್ರ ಮದುವೆ ಬಂದಿದ್ದೀರಾ? ಸೃಷ್ಟಿ ಸಂದೇಶ ಅವ್ರ ಮದುವೆ ನೆಲಮಂಗಲ ರಸ್ತೆಯಲ್ಲಿರೋ ಶ್ರೀ ಪದ್ಮಾವತಿ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇದೆ ಸರ್. ಓಂ ಮಹಾಗಣಪತಿಯೇ ನಮಃ, ವಿಘ್ನಕಾರಣೀಯ ನಮಃ, ಮುಷ್ವಾಹನಾಯ ನಮಃ, ಓಂ ಗೋವಿಂದಾಯ ನಮಃ, ಮಹಾಪ್ರಭುವೇ ನಮಃ. ಮಹಾಲಕ್ಷ್ಮಿ ಹಾಗೆ ಕಾಣ್ತಾ ಇದ್ದೆ. ಸೃಷ್ಟಿ, ನೀನ್ ನನ್ನ ಸಂದೇಶನ್ ಮದ್ವೆ ಆಗಕ್ಕೆ ಒಪ್ಪಿ ಬರೀ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಿಲ್ಲಮ್ಮ. ನನ್ನ ಮಗನ್ಗೆ ಪುನರ್ಜನ್ಮ ಕೊಟ್ಟೆ. ಅಷ್ಟೊಂದು ದೊಡ್ಡ ಮಾತು ಯಾಕಮ್ಮ? ಅಲ್ಲಿ ಪುರೋಹಿತರು ಲೇಟ್ ಆಯ್ತು ಅಂತಿದ್ದಾರೆ. ನೀನು ಅಲಂಕಾರ ಮಾಡ್ತಾನೆ ಇದೆಯಲ್ಲ, ಬೇಗ ಕರ್ಕೊಂಬಾ. ಆಯ್ತು ರೀ, ಸಂದೇಶಲ್ಲಿ ನೋಡ್ತೀನಿ. ಮದ್ವಾಗ ಅವನನ್ನ ಕರ್ಕೊಂಬನ್ನಿ, ನಮ್ಗೆ ಹೇಳಕ್ ಬಂದ್ಬಿಟ್ರು. ಏ ಸಂದೇಶ್, ಗಂಡು ಬರಲ್ಲ ಅಂತ ಅಲ್ಲಿ ಪುರೋಹಿತರು ಕಾಯ್ತಾ ಇದಾರೆ. ನೀನ್ ಫೋನ್ ಅಲ್ಲಿ ಮಾತಾಡ್ತಾ ಇದೆಯಲ್ಲ, ಕೊಡ ಫೋನ್ ಇಲ್ಲಿ. ಅಪ್ಪಗೆ ರೆಡಿ ಆಗ್ಬಾ. ಹೊರನ್ ಕರೀರಿ. ಸೃಷ್ಟಿ, ಅಲ್ಲಿ ನೋಡು. ಸಂದೇಶ್, ಏನ್ ಮಾಡ್ತಿದ್ಯೋ? ಅಪ್ಪ, ನೀವ್ ಅವತ್ ಬಾಲ್ಕನಿಲ್ ನಿಂತಾಗ ಏನ್ ಹೇಳಿದ್ರಿ? ಸೃಷ್ಟಿ ಯಾವತ್ತಿದ್ರು ಸಂತೋಷನ್ ಸೊತ್ತು ಅವನನ್ನ ಮದ್ವೆ ಆಗೋದಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದಾಳೆ, ಅವಳನ್ನ ಮರ್ತು ಬಿಡು ಅಂತ ತಾನೇ ನೀವ್ ಹೇಳಿದ್ರಿ. ಅದಕ್ಕೆ ನಾನೇ ಫೋನ್ ಮಾಡಿ ಕರೆಸ್ತೆ. ಅಲ್ಲ ಕಣೋ ಡ್ಯಾಡ್, ಐ ನೋ ವಾಟ್ ಐ ಆಮ್ ಡೂಯಿಂಗ್. ಸಂದೇಶ್, ಎಲ್ರು ಬೆನ್ನಕ್ ಚೂರಿ ಹಾಕಿದ್ರೆ ನೀನ್ ಹೃದಯಕ್ಕೆ ಚೂರಿ ಹಾಕ್ಬಿಟ್ಟೆ. ನಾನ್ ನಿನ್ ಹೃದಯಕ್ಕೆ ಚೂರಿ ಹಾಕ್ತಾ ಇಲ್ಲ, ನಿನ್ ಹೃದಯ ಬಯಸಿರೋ ಈ ಸಂತೋಷನ್ ಹೃದಯದ ಜೊತೆ ಬೆಸುಗೆ ಹಾಕ್ತಾ ಇದೀನಿ. ಅವನ್ಗೆ ಹೃದಯ ಇದ್ರೆ ತಾನೇ ಬೆಸ್ಗೆ ಹಾಕಕ್ಕೆ. ಸೃಷ್ಟಿ, ಆಗಿದ್ದಾಗೋಯ್ತು. ಇನ್ ಮುಂದೆ ಯಾವತ್ತೂ ಆ ರೀತಿ ನಡ್ಕೊಳ್ಳಲ್ಲ. ಸೃಷ್ಟಿ, ನೀನ್ ನನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದ್ದೆ, ಆದ್ರೆ ನೀನ್ ನನ್ನ ಪ್ರೀತಿಸ್ತಾ ಇದೀನಿ ಅಂತ ಒಂದ್ಸತಿ ಆದ್ರೂ ಹೇಳಿದ್ಯಾ? ಈಗಲೂ ಕಾಲ ಮಿಂಚಿಲ್ಲ, ಒಂದೇ ಒಂದ್ಸಲ ಸಂದೇಶ್ ಐ ಲವ್ ಯು ಅಂತ ಹೇಳ್ಬಿಡು ನೋಡೋಣ. ನನಗ್ ಒಂದ್ಸತಿ ಹೇಳಕ್ ಆಗದೆ ಇರೋ ಈ ಐ ಲವ್ ಯುನ ಈಗಾಗ್ಲೇ ನೀನು ಈ ಸಂತೋಷ್ಗೆ 1000 ಸತಿ ಹೇಳಿದ್ಯಾ. ಆಮ್ ಐ ರೈಟ್? ನೀನ್ ನನ್ನ ಯಾವತ್ತೂ ಪ್ರೀತಿಸ್ಲಿಲ್ಲ. ನಿನ್ನನ್ನು ನೀನ್ ಕಾಪಾಡ್ಕೊಳ್ಳೋದಕ್ಕೆ ನನ್ನನ್ನು ಮದುವೆ ಆಗೋದಕ್ಕೆ ಒಪ್ಕೊಂಡೆ. ಮದುವೆ ಆದ್ಮೇಲೆ ನಾನು ಒಂದೇ ಒಂದ್ ಕಾರಣಕ್ಕೆ ನನ್ನ ಪ್ರೀತಿಸ್ಬಲ್ಲೆ. ಇವತ್ತು ನೀನ್ ಈ ಸಂತೋಷನ ದೂರ ಮಾಡಿದ್ರೆ ಇನ್ ಯಾವತ್ತೂ ನೀನ್ ಸಂತೋಷವಾಗಿರಕ್ ಸಾಧ್ಯನೇ ಇಲ್ಲ. ನೀನ್ ಅವತ್ ರಾತ್ರಿ ನನ್ನ ಆಟೋ ಡ್ರೈವರ್ ಗಳಿಂದ ಸೇವ್ ಮಾಡಿದಾಗ ಇವ್ ನೆರಳು ಕಡೆಗೂ ತಿರುಗಿ ನೋಡಲ್ಲ ಅಂತ ಹೇಳಿದ್ದೆ. ಆವೇಶದಲ್ಲಿ ಆಡಿದ ಮಾತುಗಳು ಯಾವತ್ತು ವಾಸ್ತವಕ್ಕೆ ಹತ್ರವಾಗಿರಲ್ಲಮ್ಮ. ಹೃದಯದಿಂದ ಹೊರಬೀಳೋ ಪ್ರತಿಯೊಂದು ಪದಾನು ವಾಸ್ತವದ ಪ್ರತಿಬಿಂಬಾನೆ.
ಈ ಫಿಲಾಸಫಿ ಎಲ್ಲ ಆಮೇಲೆ ಮಾತಾಡೋಣ, ಮೊದಲು ಮಂಗಳ ಕಾರ್ಯ ಮುಗಿಲಿ ಬಾ. ಸಂದೇಶ್, ಸೃಷ್ಟಿ, ನಾನೇನಂತ ತಪ್ಪು ಮಾಡಿದೆ ಅಂತ ನನ್ನ ದ್ವೇಷಿಸ್ತಾ ಇದೆಯಾ? ಮದ್ವೆಗ್ ಮುಂಚೆನೆ ನಾನ್ ಶೀಲಾ ಶಂಕಿಸಿದ್ ನಿನ್ನ ಅಶ್ಲೀಲ ಕೃತಿಯನ್ ಮೆಚ್ಚು ಅಂತ್ಯಾ? ಸೃಷ್ಟಿ, ಶೀಲ ಶಂಕಿಸೋದಲ್ಲ ಅಶ್ಲೀಲ ಅಂದ್ರೆ ರಾಮಾಯಣ ಶ್ರೀರಾಮ ಅಶ್ಲೀಲನಾ? ಶ್ರೀರಾಮ ಯಾವತ್ತೂ ಸೀತೆ ಶೀಲನ ಶಂಕಿಸ್ಲಿಲ್ಲ. ಶ್ರೀರಾಮನ ಪ್ರಜೆಗಳು ಸೀತೆಯ ಶೀಲದ ಬಗ್ಗೆ ಸಂಶಯ ಪಟ್ಟಾಗ ಪ್ರಜೆಗಳೇ ನನ್ನ ದೇವರು, ಪ್ರಜೆಗಳೇ ನನ್ನ ಸರ್ವಸ್ವ ಅಂತ ನಂಬಿದ್ದ ಶ್ರೀರಾಮ ಅನಿವಾರ್ಯವಾಗಿ ಪ್ರಜೆಗಳ ಮಾತಿಗೆ ಒಪ್ಪಿ ಅವಳನ್ನ ಕಾಡು ಕಳಿಸ್ದ. ಪತಿಯೇ ಪರಮಾತ್ಮ ಅಂತ ನಂಬಿದ ಸೀತೆನ ಚೊಚ್ಚಲ ಗರ್ಭಿಣಿ ಅಂತ ಗೊತ್ತಿದ್ರು ಕರುಣೆ ಇಲ್ಲ ಕಟ್ಕೊಂತರ ಕಾಡಿ ಕಳಿಸ್ತಾ. ಅದು ನಿನಗೆ ಗೊತ್ತಾ? ಇದೇ ಘಟನೆ ವಿದೇಶದ ಮಣ್ಣಲ್ಲಿ ನಡೆದಿದ್ರೆ ಸೀತೆ ಅಂತ ಕೆಂಪು ಸುಂದರಿಯರು ಡೈವರ್ಸ್ ಕೊಟ್ಟು ಇನ್ನೊಬ್ಬ ಶ್ರೀರಾಮನ್ ಮದುವೆ ಆಗ್ತಿದ್ರು. ಆದ್ರೆ ಈ ಮಣ್ಣಿನ ಗುಣನೇ ಬೇರೆ, ಈ ಮಣ್ಣಿನ ಸಂಸ್ಕೃತಿನೇ ಬೇರೆ. ಇಂಥ ಮಣ್ಣಲ್ಲಿ ಹುಟ್ಟಿದ ಸೀತೆ 14 ವರ್ಷ ಕಾಡಲ್ಲಿ ಉಪವಾಸ ವನವಾಸ ಅನುಭವಿಸಿದ್ರು ಶ್ರೀರಾಮನ ಮೇಲಿನ ಪ್ರೀತಿ ಗೌರವ ಎಳ್ಳಷ್ಟು ಕಡಿಮೆ ಆಗ್ಲಿಲ್ಲ. ಸೀತೆ ಹುಟ್ಟಿದ ಮಣ್ಣಲ್ಲಿ ಹುಟ್ಟಿದ ಈ ಸೃಷ್ಟಿನೂ ಸೀತೆಯಾಗಿ ಸೋತು ಈ ಸಂತೋಷನ್ ಕೈ ಹಿಡಿದು ಗೆಲ್ಬೇಕು ಅನ್ನೋದೇ ಈ ಸಂದೇಶನ ಆಸೆ. ಅದೆಲ್ಲ ಮುಗ್ದೋದ್ ಕತೆ. ಕತೆ ಆರಂಭ ಆಗಿದ್ರೆ ತಾನೇ ಮುಗಿಯೋಕೆ. ನೀನ್ ಈ ಸಂತೋಷನ್ ಕೈಯಿಂದ ತಾಳಿ ಕಟ್ಟಿಸ್ಕೊಂಡ್ ಮೇಲೆ ಹೊಸ ಕತೆ ಆರಂಭ. ಯಾರಿವರು? ಇವಳು ಸೋದರ ಮಾವನ್ ಮಗ ಸತೀಶ್ ಅಂತ. ಇರು, ಅವನೇನ್ ಮಾಡ್ತಾನೆ ನೋಡೋಣ. ಏನಲ್ಲೇ ಸಂತೋಷ, ನಿನ್ನೆ ನಾನ್ ನಿಮ್ಮನೆಗೆ ಬಂದಾಗ ಕುಂತಿ ಕರ್ಣನ್ ಮುಂದೆ ಕೈ ಹಿಸುಕ್ತಾ ನಿಂತ ಹಾಗೆ ಕೈ ಹಿಸುಕ್ತಾ ಕೈಲಾಗದ ಹೇಡಿ ತರ ಇದ್ದವನು ಇವತ್ತು ಆ ಶಕುನಿ ತರ ಕೈ ಬದಲಾಯಿಸಿ ಕವಡೆ ಹರಿಸ್ತಾ ಇದೀಯಾ? ಅದೇನೇ ಇರ್ಲಿ, ಈ ಸೃಷ್ಟಿಗೋಸ್ಕರ ಇನ್ನೊಂದು ಮಹಾಭಾರತ ಯುದ್ಧ ನಡಿಬಾರ್ದು. ಏನಂತೀಯ? ನೀನೇನು ಅನ್ನಲ್ಲ ಬಿಡು. ಲೈ, ಅಲ್ಲಿ ನನಗೂ ನಮ್ಮ ಅಪ್ಪಂಗೂ ಹಲ್ವಾ ತಿನ್ಸಿ ಇಲ್ಲಿ ಬಂದು ಇವರಿಬ್ರು ಜೊತೆ ಚಕ್ಕಂದ ಆಡ್ತಿದ್ಯಾ? ನಡಿಯಲೇ. ಲೈ, ಆ ಹೇಡ್ಗಳ ಕೈಯಿಂದ ಏನೂ ಆಗಲ್ಲ, ನಡಿ. ದ್ವಾಪರದಲ್ಲಿ ದುರ್ಯೋಧನ ದುಶಾಸನ ಬರೀ ಇಬ್ಬರಿದ್ದಕ್ಕೆ ಮಹಾಭಾರತ ಧರ್ಮ ಯುದ್ಧ 18 ದಿವಸಕ್ಕೆ ಮುಗಿದೋಯ್ತು. ಆದ್ರೆ ಈ ಕಲಿಗಾಲದಲ್ಲಿ ನಿನ್ನಂತ ದುರ್ಯೋಧನ ದುಶಾಸನರು ಗಲ್ಲಿ ಗಲ್ಲಿಗಳಲ್ಲೂ ಇದ್ದಾರೆ. ಅದಕ್ಕೆ ದಿನನಿತ್ಯ ಅಧರ್ಮದ ಯುದ್ಧ ನಡೀತಾ ಇರೋದು. ಸಂದೇಶ್, ಕೈಗೆ ಬಟ್ಟೆ ಕಟ್ಟಿ ಬ್ಲಡ್ ನಿಲ್ಸೋ ಟ್ರೀಟ್ಮೆಂಟ್ ಎಲ್ಲ ಆಮೇಲೆ ಮೊದಲು ನೀನು ಸಂತೋಷ ಕೈಯಿಂದ ತಾಳಿ ಕಟ್ಸ್ಕೋ. ಯಾಕೆ ಹೀಗೆ ಹುಚ್ಚನ್ ತರ ಆಡ್ತಾ ಇದ್ಯಾ? ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದ್ಯಾ? ಕಾಮನ್ ಸೆನ್ಸ್ ಇದ್ರೆ ಮೊದಲು ನಾ ಹೇಳ್ದ ಮಾಡು. ಸುಮ್ನೆ ಹಠ ಮಾಡ್ಬೇಡ, ಕಟ್ಟಿಸ್ಕೊಳ್ಳೋ. ನೋಡಮ್ಮ, ನಮ್ಗಿರೋದು ಒಬ್ಬ ಮಗ. ನೀವಿಬ್ಬರು ಒಂದ್ ಮಾಡಕ್ ಹೋಗಿ ಅವ್ನಿಗೇನಾದ್ರೆ ನಾವು ಜೀವಂತವಾಗಿರಲ್ಲ. ನೋಡು ಸೃಷ್ಟಿ, ನೀನ್ ಸಂತೋಷನ ಮದ್ವೆ ಆಗಿ ನನ್ ಮಗನ್ ಪ್ರಾಣ ಉಳಿಸ್ಕೊಡಮ್ಮ ಪ್ಲೀಸ್.
ಸಂದೇಶ್ ಬಾ ಈಗ್ಲಾದ್ರೂ ಹಾಸ್ಪಿಟ್ಲಿಗೆ ಹೋಗೋಣ. ಮೊದಲು ನೀವಿಬ್ರು ಹನಿಮೂನ್ ಹೊರಡಿ, ನಾನು ಆಮೇಲೆ ಹಾಸ್ಪಿಟ್ಲಿಗೆ ಹೋಗ್ತೀನಿ. ಪ್ಲೀಸ್. ಈಗ್ಲೂ ಹಠನಾ? ಇದು ಹಠ ಅಲ್ಲ, ಸೃಷ್ಟಿ ಸಂತೋಷನ ಒಂದ್ ಮಾಡಿ ತೃಪ್ತಿ. ಪ್ಲೀಸ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು.